ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಫುಲ್ ಕೆಮ್ತಾ ಇದ್ದೀನಿ. ಜಾಸ್ತಿ ನಾನು ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇವತ್ತು ಸ್ವಲ್ಪ ಎದ್ದಿದ್ದೀನಿ ಅಂತ ಅಂದರೆ ಅಪ್ಪಂದು ಇವತ್ತು ಪಿತೃಪಕ್ಷ ನಡೀತಾ ಇದ್ದಲ್ಲ. ಸೊ ಪೂಜೆ ಇದೆ, ಹಾಗಾಗಿ ಅಮ್ಮನ ಮನೆಗೆ ಹೋಗಬೇಕು. ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆನೆ. ಕೆಮ್ಮು ಅಂದರೆ ಕೆಮ್ಮು ಫ್ರೆಂಡ್ಸ್, ನಿಜವಾಗ್ಲೂ ಸಾಕಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಬಿಸಿನೀರು ಸ್ವಲ್ಪ ಕುಡಿದು ಆಮೇಲೆ ಹಾಲು ಕಾಸಕ್ಕಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ. ಕಾಫಿ ಅಂದ್ರೇ ಅಲರ್ಜಿ ಆಗಿಬಿಟ್ಟಿದೆ ಯಾಕೋ. ಜಾಸ್ತಿ ಹುಷಾರಿಲ್ಲ ಅಂತ ಹೇಳಿ ಕಾಫಿ ಕುಡಿದು ಕಾಫಿ ಅಂದ್ರೇ ಬೇಡ ಅನ್ನಿಸ್ತಾ ಇದೆ. ಸೊ ಇತ್ತೀಚೆಗೆ ಜಾಸ್ತಿ ನಾನು ಸ್ವಲ್ಪ ಟೀ ಜಾಸ್ತಿ ಕುಡಿತಾ ಇದ್ದೀನಿ. ನೋಡೋಣ ಅದು ಯಾವಾಗ ಕಾಫಿ ಕುಡಿಬೇಕು ಅನಿಸುತ್ತೋ ಸೊ ಆವಾಗ ಕಾಫಿ ಕುಡಿಯೋಣ ಅಂತ ಹೇಳಿ. ಸದ್ಯ ಕಾಫಿ ಅಂದ್ರೇ ಆಗ್ತಾಯಿಲ್ಲ. ಇವಾಗ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ಊರಿಗೆ ಎದ್ದ ತಕ್ಷಣ ಟೀ ಬೇಕು. ಸೊ ಹಾಗಾಗಿ ಟೀ ಮಾಡಿಕೊಟ್ಟು ನಾನು ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿಬಿಟ್ರೆ ಇನ್ನೇನು ಆಯಿತು ಅಂತ ಹೇಳಿ. ಅವರು ಆಮೇಲೆ ಬರ್ತಾರೆ ಪೂಜೆಗೆ. ಹಾಗಾಗಿ ಒಂದು ಕಡೆ ಟೀಗಿಟ್ಟು ಒಂದು ಕಡೆ ಹಾಲು ಕಾಸಕ್ಕಿಟ್ಟು ನಾನು ಬಿಸಿನೀರು ಕುಡಿದೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಫಸ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಗೀಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ. ಸೊ ಅಲ್ಲಿನೂ ಪೂಜೆ 8-8:30 ಇದೆ ಅಂತ ಹೇಳಿದರು. ಓಕೆ, 8-8:30 ಅಂದರೆ ಸ್ನಾನ ಮಾಡ್ಕೊಂಡು ಇನ್ನೇನು ಹೋಗೋದೇ ಅಲ್ವಾ, ಬೇರೆ ಏನೂ ಕೆಲಸ ಇಲ್ಲ ಅಂತ ಹೇಳಿ ಬೇಗ ಟೀ ಮಾಡಿಕೊಂಡೆ. ನೋಡಿ, ಟೀ ಮಾಡ್ಕೊಂಡು ಕುಡಿದು ಇನ್ನು ಅಮ್ಮನ ಮನೆಗೆ ಬಂದೆ. ಎಲ್ಲ ರೆಡಿ ಮಾಡಿಕೊಂಡು ಅಮ್ಮನ ಮನೆಗೆ ಬಂದೆ. ಇಲ್ಲ ಅಪ್ಪಾಜಿ ಫೋಟೋ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಪೂಜೆಗೆ. 5 ಜನ ಅಣ್ಣಂದರು. ಸೊ ಹಾಗಾಗಿ ಎಲ್ಲ 5 ಗ್ಲಾಸ್, 5 ಸ್ಪೂನು, 5 ಬಟ್ಲು ಈ ಥರ ಎಲ್ಲನೂ ಇಡಬೇಕು. ಅಣ್ಣ ಅಪ್ಪಾಜಿ ಫೋಟೋ ಹತ್ರ ಹಣ್ಣು ಎಲ್ಲ ಇಟ್ಟು ದೀಪ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಇನ್ನೇನು ಒಂದು ಅರ್ಧ ಗಂಟೆ 1/4 ಗಂಟೆ ಒಳಗೆ ಬ್ರಾಹ್ಮಣರು ಬರ್ತಾರೆ. ಸೊ ಬ್ರಾಹ್ಮಣರಿಗೆ ಕರೆಯೋದು ನಾವು ಪ್ರತಿ ವರ್ಷವೂ. ಅವರು ಬಂದೇ ಬಿಟ್ಟರು. 8 ಗಂಟೆಗೆ ಬರಲಿಕ್ಕೆ ಹೇಳಿದ್ದು. 8:30 ಅನ್ನೋ ಅಷ್ಟೊತ್ತಿಗೆ ಅವರು ಬಂದರು. ಇನ್ನೇನು ಅಣ್ಣವರೆಲ್ಲ ರೆಡಿಯಾಗಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನು ಪೂಜೆಗೆ ಕೂಡ್ತಾರೆ ಎಲ್ಲ ರೆಡಿ ಮಾಡಿಬಿಟ್ಟು. यज्ञोपवीतं परमं पवित्रं प्रजापतिं साधनं पुरुषात् आयुष्यमग्रं प्रजननं यज्ञोपवीतं बलमस्तु तेज हक्यं प्रयाक्यं हक्यं बलमस्तु तेज आयुष्यमग्रं प्रजननं यज्ञोपवीतं बलमस्तु तेज हक्यं गृहतास्मिद्दिश्य द्वितीय यज्ञोपदा उदाते पुष्पाणि प्रतिगृहीतां पुष्पमालिकां समर्पयामि नक्षत्रेक्ष गणपति सुमुखाय नमः अग्रे महागणाय सुमुखाय नमः एकदन्ताय नमः कपिलाय नमः अधिकनिकाय नमः लंबोदराय नमः विकटाय नमः विघ्नराजाय नमः धूम्रकेतुवे नमः. ಪೂಜೆ ನಡೀತಾ ಇತ್ತು. ಫುಲ್ ಕೆಮ್ತಾ ಇದ್ದೆ ನಾನು. ಒಂದು ಸ್ವಲ್ಪನೂ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಕೆಮ್ಮು. ಅಮ್ಮ ಲವಂಗ ಆದರೂ ಹಾಕು, ಇಲ್ಲ ಬಾಯಿಲಿ ಅಂತ ಹೇಳಿ ಅಮ್ಮ ಇದೇನೋ ಮೆಡಿಸಿನ್ ಮಾಡಿಟ್ಟಿದ್ದಾರೆ, ಅದನ್ನು ತಿಂದು ಬಿಸಿನೀರು ಕುಡಿ ಅಂತ ಹೇಳಿ ಕರ್ಕೊಂಬಂದರು. ಪಾಪ ಪೂಜೆ ಮಧ್ಯೆಯಲ್ಲೇ ಕರ್ಕೊಂಬಂದರು. ಸ್ವಲ್ಪ ಅದು ಜಲ್ದಿ ಮಾಡಿಕೊಂಡು ಏನಮ್ಮ 1 ಸ್ಪೂನು ಏಲಕ್ಕಿ, 1 ಸ್ಪೂನು ಲವಂಗ ಅದು ಸ್ವಲ್ಪ ಹುರಿದು ಅದು ಸಣ್ಣಗೆ ಸ್ವಲ್ಪ ಮಿಕ್ಸಿ ಮಾಡಿ ಜರಡಿ ಹಿಡಿಬೇಕು. 1 ಸ್ಪೂನು 2 ಸ್ಪೂನಿಗೆ ಇಷ್ಟೊಂದಾಗೈತಾ? ಜೇನುತುಪ್ಪ ಹಾಕಿ ಒಂದೊಂದು ಸ್ವಲ್ಪ ಇಷ್ಟ ಅಲ್ಲ, ಅದು ತಿಂದು ಬಿಸಿನೀರು ಕುಡಿಬೇಕು. ನೋಡಿ ಫ್ರೆಂಡ್ಸ್, ನಾನು ಕೆಮ್ತಾ ಇದ್ದೀನಿ ಅಂತ ಹೇಳಿ ನಮ್ಮಮ್ಮ ಇದು ಕೊಟ್ಟು ಇವಾಗ ಬಿಸಿನೀರು ಕೊಡ್ತಾ ಇದ್ದಾರೆ. ನೀವು ತಿಂದ್ರಮ್ಮ? ನಾನು ತಿಂದಿದ್ದೀನಿ. ಥ್ಯಾಂಕ್ ಯು. ತಿಂತಿದ್ದೀರಾ? ಎಷ್ಟು ತಿನ್ಬೇಕು ಹೇಳಿ? ಸ್ವಲ್ಪ ಅದಷ್ಟು. ಅಂದರೆ ಕೆಮ್ಮು ಕಡಿಮೆ ಆಗುತ್ತೆ. ಚೆನ್ನಾಗಿದೆ, ತಿನ್ಬೋದು. ಸ್ಟ್ರಾಂಗ್ ಬಿಸಿ ಇದೆ. ನೋಡಿದ್ರಲ್ಲ, ನಮ್ಮಮ್ಮನಿಗೂ ಕೂಡ ಹುಷಾರಿಲ್ಲ ಅಂತಂದ್ರೂ ನಾನು ಕೆಮ್ಮದು ನೋಡೋಕ್ಕಾಗದೆ ಅವರು ಬಂದು ಆ ಮೆಡಿಸಿನ್ ಮಾಡಿದ್ರಲ್ಲ ಅದನ್ನು ಕೊಟ್ಟು ಬಿಸಿನೀರು ಮಾಡಿ ಕೊಟ್ಟರು. ತಿಂದು ಇದು ಸ್ವಲ್ಪ ಲವಂಗ ಕೈಯಲ್ಲಿ ಹಿಡ್ಕೊ, ತುಂಬ ಕೆಮ್ಮಿದ್ರೆ ಲವಂಗ ಹಾಕೋ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ
ಕೈಯಲ್ಲಿ ಲವಂಗವನ್ನು ಕೂಡ ಇಟ್ಕೊಂಡಿದ್ದೆ. ಹಾಗೆ ಅಡುಗೆ ಮಾಡೋರಿಗೆ ಹೇಳಿಬಿಟ್ಟಿದ್ರು, ಸುಮ್ಮನೆ ಅಂದರೆ ನನಗೂ ಹುಷಾರಿಲ್ಲ ಮತ್ತು ಅತ್ತಿಗೆಯವ್ರಿಗೆಲ್ಲ ಸುಮ್ಮನೆ ಟೆನ್ಷನ್ ಯಾಕೆ ಅಂತ ಹೇಳಿ ಅಡುಗೆ ಮಾಡೋರಿಗೆ ಕರೆಸಿದ್ರು. ಅವ್ರು ಇನ್ನೂ ಯಾಕೋ ಬಂದಿಲ್ವಲ್ಲ ಅಂತ ನನಗೆ ಟೆನ್ಷನು. ಆಮೇಲೆ ಅವ್ರು ಬಂದರು. ಸೊ ಬಂದಾಗ ಪೂಜೆ ಮಾಡಬೇಕಲ್ಲ, ಸ್ಟಾರ್ಟಿಂಗು ಅಡುಗೆ ಮಾಡೋಕ್ಕಿಂತ ಮುಂಚೆ ಈ ಥರ ಪೂಜೆ ಮಾಡ್ತೀವಿ ನಾವು, ಗ್ಯಾಸ್ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋದು. ಹಾಗಾಗಿ ನಮ್ಮ ಅತ್ತಿಗೆ ಅವ್ರು ಬಂದರು ಅಂತ ಹೇಳಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಕೊಡ್ತಾಯಿದ್ದಾರೆ. ಇನ್ನು ಪೂಜೆ ಮಾಡಿ ಕೊಟ್ಟರೆ ಅವರು ಅಡುಗೆಗೆ ರೆಡಿ ಮಾಡ್ಕೋತಾರೆ. ನಾನು ಲೇಟ್ ಆಯ್ತಲ್ಲ ಎಲ್ಲ ಅಂತ ಅಂದೆ. ಇನ್ನು ಇಲ್ಲಮ್ಮ, ಪಟ ಎಲ್ಲ ಮಾಡಿಬಿಡ್ತೀವಿ, ನೀವೇನು ವರಿ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಅದರಲ್ಲೂ ನಮ್ಮ ಅಮ್ಮನ ಹತ್ರ ಫೋನ್ ಮಾಡಿಸಿದ್ದೆ, ಅಮ್ಮ ಇನ್ನೂ ಬಂದಿಲ್ಲ ಅಂತ ಹೇಳಿ. ಅವರು ಅಮ್ಮ ಫೋನ್ ಮಾಡಿದಾಗ ಇನ್ನು ಬರ್ತಾ ಇದ್ದೀವಿ, ಇಲ್ಲೇ ಇದ್ದೀವಿ ಅಂತ ಹೇಳಿ ಬಂದರು. ಇನ್ನು ಪೂಜೆ ಮುಗಿತಾ ಬಂತು. ಎಲ್ಲ ತುಂಬ ಚೆಂದ ಪೂಜೆ ಮಾಡಿಸ್ತಾರೆ. ಪ್ರತಿ ವರ್ಷವೂ ಅಷ್ಟೇ ಅವರೇ ಬರೋದು. ಸೊ ಇವರು ಇಲ್ಲ ತಪ್ಪಿದರೆ ಇನ್ನೊಬ್ರು ಇದ್ದಾರೆ, ಅವ್ರು ಬರ್ತಾರೆ. ಸೊ ಅವರು ಬಂದು ತುಂಬ ಚೆನ್ನಾಗೆಲ್ಲ ಪೂಜೆ ಗೀಜೆ ಮಾಡಿಸ್ತಾರೆ. ನನಗಂತೂ ತುಂಬಾ ಇಷ್ಟ ಅವ್ರು ಬಂದು ಪೂಜೆ ಹೋಗೋದು. ಸೊ ಈ ಥರ ಪ್ರತಿ ವರ್ಷವೂ 5 ಜನ ಅಣ್ಣಂದ್ರೂ ಕೂತ್ಕೊಂಡು ಅಪ್ಪಾಜಿ ಪೂಜೆ ಮಾಡ್ತಾರೆ. ಒಬ್ಬರು ಕೂಡ ಮಿಸ್ ಆಗದೆ ಎಲ್ಲರೂ ಪೂಜೆಗೆ ಬರ್ತಾರೆ. ಸೊ ಅಣ್ಣ ಬೆಂಗಳೂರಿಂದನೂ ಕೂಡ ಬಂದುಬಿಡ್ತಾರೆ. ಪೂಜೆ ಇದೆ ಅಂದ ತಕ್ಷಣವೇ ಅವರು ಎಲ್ಲೇ ಇದ್ದರೂ ಹಾಜರಾಗ್ತಾರೆ. ಇನ್ನು ಬಾಕಿ ಅಣ್ಣಂಗಳೆಲ್ಲ ಊರಲ್ಲೇ ಇರೋದ್ರಿಂದ ಆರಾಮಾಗಿ ಎಲ್ಲರೂ ಬರ್ತಾರೆ. ಸೊ ಇನ್ನು ಪೂಜೆ ಎಲ್ಲ ಆದಮೇಲೆ ಅದು ಎಳ್ಳು ನೀರು ಎಲ್ಲ ಬಿಟ್ಟಿರ್ತಾರಲ್ಲ, ಅದೆಲ್ಲ ಒಂದು ಡಬ್ಬಿಗೆ ಹಾಕಿ ಹೊಳೆಗೆ ಇಲ್ಲ ಗಿಡಕ್ಕೆ ಬಿಡಬೇಕು ಆ ನೀರು. ಸೊ ಹಾಗಾಗಿ ಎಲ್ಲರೂ ಒಂದು ಕಾಳು ಬಿಡ್ದಂಗೆ ಎಲ್ಲ ಹಾಕ್ತಾಯಿದ್ದಾರೆ ಬಾಕ್ಸಲ್ಲಿ. ಇನ್ನು ಬ್ರಾಹ್ಮಣರು ಪೂಜೆ ಎಲ್ಲ ಮಾಡಿರ್ತಾರಲ್ಲ, ಸೊ ಅವರು ಊಟ ಏನು ಮಾಡೋದಿಲ್ಲ. ಅವರಿಗೆ ಏನೆಲ್ಲ ಬೇಕೋ 5 ಜನ ಅಣ್ಣವರು ತಂದಿರ್ತಾರೆ. ಅಂದರೆ ಉಲ್ಪಿ ಅಂತೀವಿ ನಾವು, ಅಕ್ಕಿ, ಬೇಳೆ, ಲುಂಗಿ, ಪಂಚೆ, ಶಲ್ಲೆ ಇದೆಲ್ಲ ಇಟ್ಟಿರ್ತಾರೆ. ದಕ್ಷಿಣೆ ದಕ್ಷಿಣೆ ಎಲ್ಲ ಇಟ್ಟಿರ್ತಾರೆ. 5 ಜನನೂ ಅಣ್ಣನೂ ಕೂಡ ಕೊಡ್ತಾರೆ. ಸೊ ಒಬ್ಬೊಬ್ಬರಿಗೆ ಎಲ್ಲರೂ ಒಟ್ಟಿಗೆ ಅಂದರೆ 5 ಜನ ಅಣ್ಣವರು ಕೂಡ ಈ ಥರ ಉಲ್ಪೆ ಅಂತ ಕೊಟ್ಟಿರ್ತಾರೆ. ಸೊ ಎಲ್ಲರೂ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಇಲ್ಲಿ ನಮ್ಮ ಮನೆಯವರು ಪ್ರತಿ ವರ್ಷ ನಮ್ಮ ತಂದೆ ಪೂಜೆ ಇದ್ದಾಗ ಹೂವಿನ ಹಾರ ತರ್ತಾರೆ. ಸೊ ಆ ಹೂವಿನ ಹಾರ ಪ್ರತಿ ವರ್ಷ ಅವ್ರು ತಪ್ಪದೆ ಮರದೇ ತರ್ತಾರೆ. ಸೊ ಹೂವಿನ ಹಾರ ಹಾಕ್ತಾಯಿದ್ದಾರೆ. ಅದೇನೋ ತುಂಬ ಉದ್ದ ಇದೆ ಅಲ್ಲ, ಫೋಟೋ ಸ್ವಲ್ಪ ಚಿಕ್ಕ ಇದೆ, ಹಾಗಾಗಿ ಅಣ್ಣ ಸ್ವಲ್ಪ ಆ ಕಡೆ ಗಂಟೆಲ್ಲ ಹಾಕಿ ಹೂವಿನ ಹಾರ ಹಾಕ್ತಾಯಿದ್ದಾರೆ. ಇನ್ನು ಪೂಜೆ ಎಲ್ಲ ಮುಗೀತು. ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಎಷ್ಟೊಂದು ವೀಡಿಯೋಸ್ ಫ್ರೆಂಡ್, ನಾನು ತುಂಬ ವೀಡಿಯೋ ಅಂದರೆ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಅಲ್ಲಲ್ಲಿ. ನಾನು ಆ್ಯಕ್ಚುಲಿ ಒಂದೇ ಕಡೆ ಕೂತ್ಕೊಂಡಿದ್ದ ಜಾಗದಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಬ್ರಾಹ್ಮಣರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟರು. ಅವರಿಗೂ ದಕ್ಷಿಣೆ ಕೊಟ್ಟು ಎಲ್ಲರೂ ನಮಸ್ಕಾರ ಮಾಡ್ತೀವಿ. ಸೊ ನಾನಂತರೂ ಎಲ್ಲೂ ಕಾಣ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟು ಸಾಕಾಗಿತ್ತು ನನಗೆ. ಇನ್ನು ಇವರು ಪಟ ಅಂದರೆ ಗಂಡ ಹೆಂಡತಿ ಇಬ್ಬರೂ ಬರ್ತಾರೆ ಅಡುಗೆ ಮಾಡಲಿಕ್ಕೆ. ತುಂಬ ಚೆನ್ನಾಗೂ ಕೂಡ ಅಡುಗೆ ಮಾಡ್ತಾರೆ. ಹಾಗೆ ಬೇಗ ಅಡುಗೆನೂ ಮಾಡ್ತಾರೆ. ಇನ್ನು ಅಷ್ಟು ಲೇಟಾಗಿ ಬಂದ್ರೂ ಅನ್ನ, ಸಾಂಬಾರು, ಪಲ್ಯ ಎಲ್ಲ ಮಾಡಿ ಹೋಳಿಗೆಗೆ ಆವಾಗಲೇ ರೆಡಿ ಆಯಿತು. ಆ ಹೋಳಿಗೆ ಅಂತೂ ಸಖತ್ತಾಗಿ ಹಾಕ್ತಾರೆ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗೂ ಇರುತ್ತೆ. ನನಗೆ ಇವ್ರು ಹಾಕೋ ಮೆಥಡು ಹೋಳಿಗೆ ತುಂಬಾ ಇಷ್ಟ. ಸೊ ಇವರು ಮುಂಚೆನೂ ಕೂಡ ಪೂಜೆ ಎಲ್ಲ ಇದ್ದಾಗ ಬಂದಿದ್ದರು ನಮ್ಮ ಮನೆಯಲ್ಲಿ. ಹೋಳಿಗೆ ಅಂತೂ ಫಿದಾ ಆಗೋಗ್ತೀವಿ, ಅಷ್ಟು ಚೆನ್ನಾಗಿರ್ತದೆ. ಅವರು ಎಷ್ಟು ಚೆನ್ನಾಗಿ ನೋಡಿ ಕೈಯಿಂದನೇ ಎಲ್ಲ ಉಜ್ತಾರೆ ಹೋಳಿಗೆನ. ಸೊ ಅವ್ರ ಮನೆಯವ್ರಿಗೂ ಅಷ್ಟೇ ಪಟ ಎಲ್ಲ ಕೆಲಸ ಮಾಡ್ತಾರೆ. ತುಂಬ ಫಾಸ್ಟ್ ಇದ್ದಾರೆ. ನಾವಂತರೂ ಮಾಡೋದಾದರೆ ಇನ್ನೂ ಏನೇನು ಮಾಡ್ತಾಯಿದ್ವೋ ಇಲ್ವೋ ಅಂತ ಅನಿಸುತ್ತೆ. ನಾವಾದರೆ 4 ಗಂಟೆ ಬೆಳಗಿನ ಜಾವ ಎದ್ದು ಒಂದೊಂದೇ ಮುಗಿಸ್ಕೊಂಡು, ಅಯ್ಯೋ ಹೇಳಬಾರ್ದದು. ಅವರು 8:30ಗೆ ಬಂದ್ರೂ ಆವಾಗಲೇ 11:30ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರು. ಇನ್ನು ಅಡುಗೆ ಎಲ್ಲ ಆಯ್ತಲ್ಲ, ಅಪ್ಪಾಜಿಗೆ ನೈವೇದ್ಯ ಇಟ್ಟು ಪೂಜೆ ಅಂದರೆ ಬ್ರಾಹ್ಮಣರು ಪೂಜೆ ಮಾಡಿ ಹೋಗಿರ್ತಾರೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಒಬ್ಬೊಬ್ಬರೇ ಅಂದರೆ ಎಲ್ಲರೂ ಇರ್ತಾರೆ, ಅತ್ತಿಗೆಯವರೆಲ್ಲ ಇರ್ತಾರೆ, ಅಣ್ಣಂದರು ಎಲ್ಲರೂ ಇರ್ತಾರೆ. ಸೊ ಹೀಗೆ ದೊಡ್ಡಣ್ಣನ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾರೆ. ಆಮೇಲೆ ಒಬ್ಬೊಬ್ಬರೇ ಈ ಥರ ಪೂಜೆ ಮಾಡ್ತೀವಿ. ಸೊ ಈ ಥರ ಪಿತೃಪಕ್ಷ ಪೂಜೆ ಯಾವುದೇ ಕಾರಣಕ್ಕೂ ಮಾಡೋದನ್ನು ಬಿಡಬಾರ್ದು. ಅಕಸ್ಮಾತಾಗಿ ಒಂದು ಹಬ್ಬ ಆದರೂ ಬಿಡಬಹುದು ನಾವು. ಈ ಥರ ಪೂಜೆ ಅಂತ ಅಂದರೆ ಹಿರಿಯರ ಪೂಜೆ, ಪಿತೃಪಕ್ಷ ಪೂಜೆ
ಈ ಥರ ಪೂಜೆಯನ್ನು ನಾವು ಬಿಡ್ದಂಗೆ ಏನು ವಿಘ್ನಗಳಿಲ್ಲದೆ ಶಾಂತಿ ರೀತಿಯಲ್ಲಿ ಈ ಪೂಜೆ ಮಾಡಿದ್ರೆ ಅವರ ಆಶೀರ್ವಾದ ಸದಾ ನಮ್ಮ ಜೊತೆಗಿರುತ್ತೆ. ಸೊ ಹಾಗಾಗಿ ಈ ಪೂಜೆ ತುಂಬ ಶ್ರದ್ಧೆಯಿಂದ ಪ್ರತಿಯೊಬ್ಬರು ಅಷ್ಟೇ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಸೊ ನಾವು ಕೂಡ ನಮ್ಮ ಅತ್ತೆ ಪೂಜೆ ಮನೆಯಲ್ಲಿ ಸಿಂಪಲಾಗಿ ಮಾಡಿದ್ದೀವಿ. ಅಂದರೆ ಅಪ್ಪಾಜಿ ಪೂಜೆ ಆದಮೇಲೆ ನಮ್ಮ ಅತ್ತೆ ಪೂಜೆ ಬರೋದು. ಸೊ ಅದು ಕೂಡ ಮಾಡಿದ್ದೀವಿ. ಇವಾಗ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾಯಿದ್ದಾರೆ. ಒಂಥರ ಏನೋ ಪೂಜೆ ಮಾಡ್ತೀವಿ, ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು, ಹಿರಿಯರ ಪೂಜೆ. ಬಟ್ ಎಲ್ಲೋ ಮಿಸ್ ಮಾಡ್ಕೊತೀವಿ ಅವ್ರನ್ನ. ಅವರು ಇದ್ದಿದ್ದರೆ ಚೆನ್ನಾಗಿರೋದಲ್ಲ ಅಂತ ಅನಿಸುತ್ತೆ. ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ವಲ್ಲ. ಇನ್ನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಮೇಲ್ಗಡೆ ಕಾಗೆಗೆ ನೈವೇದ್ಯ ಅಂತ, ಅಂದರೆ ಹಿರಿಯರು ಬಂದಿರ್ತಾರೆ, ಅವರಿಗೆ ನೈವೇದ್ಯ ಇಡಬೇಕು. ಸೊ ಅಲ್ಲಿ ಹೋಗಿ ನೈವೇದ್ಯ ಇಟ್ಟಮೇಲೆ ಅವರು ಕಾಗೆ ಬಂದು ತಿಂದಮೇಲೆ ಸೊ ಕೆಳಗಡೆ ನಾವು ಒಬ್ಬರು ಅತಿಥಿಗೆ ಕರೆದಿರ್ತೀವಿ, ಅವರಿಗೆ ಊಟ ಬಡಿಸ್ಬೇಕು ಫಸ್ಟು. ಮನೆಯವರು ಏನೇ ಟೇಸ್ಟ್ ಮಾಡಬಾರ್ದು. ಯಾಕೋ ಗೊತ್ತಿಲ್ಲ, ಮೊನ್ನೆ ಅಮ್ಮನ ಮನೇಲಿ ಹೋಮ ಇದ್ದಾಗೂ ಅಷ್ಟೇ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಈ ಟೈಮು ಅಷ್ಟೇ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಫೋನು ಅಲ್ಲಿ ಇಲ್ಲಿ ಅಂದರೆ ನಮ್ಮ ಅಣ್ಣನ ಮಕ್ಕಳು ಇದ್ವು, ಸ್ವಲ್ಪ ವೀಡಿಯೋ ಅವರು ಇವರು ಮಾಡಿದ್ರು. ಅದನ್ನೆಲ್ಲ ಎಡಿಟ್ ಮಾಡಿದ್ದೀನಿ. ಇವಾಗೂ ಸ್ವಲ್ಪ ಕೆಮ್ಮಿದೆ, ಬಟ್ ಓಕೆ, ಅಷ್ಟು ಸುಸ್ತು. ಸೊ ಕೆಮ್ಮಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಸುಸ್ತಾಗ್ಬಿಟ್ರೆ ನಿಜವಾಗ್ಲೂ ನಾನು ಫ್ಲ್ಯಾಟ್ ಆಗಿಬಿಟ್ಟಿದ್ದೆ. ಇನ್ನು ನಾನು ಕೆಲಸ ಮಾಡ್ತೀನೋ ಇಲ್ಲೋ ಆ ಥರ ಏನೇನೋ ಅನಿಸ್ಬಿಡುತ್ತೆ. ಇನ್ನು ಮೇಲೆ ಕೂಡ ಅಷ್ಟೇ, ಎಲ್ಲರೂ ಬಂದು ಪೂಜೆ ಮಾಡಬೇಕು, ಆವಾಗ ಸಮಾಧಾನ ನಮಗೆಲ್ಲರಿಗೂ. ಈ ಥರ ಪ್ರತಿ ವರ್ಷ ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ. ಇನ್ನು ಕೆಳಗಡೆ ಕೆಂಡ ಕಾಸಿರ್ತಾರೆ, ಲೋಬಾನ ಕೂಡ ಹಾಕಿರ್ತಾರೆ. ಅದೆಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ, ಕ್ಲಿಪ್ಪಿಂಗ್ಸ್ ಎಲ್ಲ. ಇನ್ನು ಮೋಡ ಹಾಕಿಬಿಟ್ಟಿದೆ, ಕಾಗೆ ಬರುತ್ತೋ ಇಲ್ವೋ ಅಂತ ವೇಟಿಂಗು. ಸೊ ಇಲ್ಲೇ ಎಲ್ಲರೂ ನಿಂತ್ಕೊಂಡ್ರೆ ಅಂದರೆ ಏನಾದರೂ ಬಂದು ತಿನ್ನಬೇಕು ಫಸ್ಟು. ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಬರೋದಿಲ್ಲ, ಏನೇ ಪಕ್ಷಿಗಳಾಗಲಿ ಕಾಗೆಗಳಾಗಲಿ. ಸೊ ಹಾಗಾಗಿ ಪೂಜೆ ಮಾಡಿ ಹೋಗಿ ಒಂದು ಸೈಡ್ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ತಿನ್ನುತ್ತೋ ಏನು ತೊಗೊಂಡು ಹೋಗುತ್ತೋ ಅಂತ ಹೇಳಿ. ಸೊ ಅದೆಲ್ಲ ತಿಂದು ಆದಮೇಲೆ ಅತಿಥಿ ಬಂದಿರ್ತಾರೆ, ಅತಿಥಿಗೆ ಊಟ ಕೊಟ್ಟು ಆದಮೇಲೆ ಎಲ್ರಿಗೂ ಊಟ ಬಡಿಸೋದು. ಸೊ ಇವಾಗ ನಾನು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟಷ್ಟೇ ವೀಡಿಯೋ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಬೋಂಡನೂ ತುಂಬ ಚೆನ್ನಾಗಾಗಿತ್ತು, ಅಡುಗೆ ತುಂಬ ಸೂಪರಾಗಿತ್ತು. ನಾನು ಒಂದು ಹೋಳಿಗೆ, ಸ್ವಲ್ಪ ಚಿತ್ರಾನ್ನ ಅಷ್ಟೇ ತಿಂದೆ, ನಂಗೆ ಆಗ್ತಾ ಇರಲಿಲ್ಲ. ಕೆಮ್ಮಿದೆ, ಬಟ್ ಈ ಹೋಳಿಗೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಜವಾಗ್ಲೂ ಹೋಳಿಗೆ ಮಾತ್ರ ಸಖತ್ತಾಗಿತ್ತು. ಬಟ್ ತುಂಬ ದೊಡ್ಡವು ಹಾಕ್ತಾರಲ್ಲ, ಒಂದು ಹೋಳಿಗೆ ತಿಂದ್ರೇ ಸಾಕಾಗ್ಬಿಡುತ್ತೆ. ನಮ್ಮ ಅತ್ತಿಗೆಯವರು ಎಲ್ಲ ಪಾಪ ಎಲ್ಲ ಕೆಲಸಗಳು ಅಡುಗೆ ಮಾಡಿ ಹೋಗಿದ್ರು ಅವರು. ಬಾಕಿ ಕೆಲಸ ಎಲ್ಲ ನಮ್ಮ ಅತ್ತಿಗೆಯವರೆಲ್ಲ ಮಾಡಿದರು. ನಾನಂದರೂ ಫುಲ್ಲು ರೆಸ್ಟಲ್ಲೇ ಇದ್ದೆ. ಆಮೇಲೆ ನನ್ನ ಕಣ್ಣು ಸ್ವಲ್ಪ ಕೆಂಪಾಗಿತ್ತು. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗೋಣ, ತುಂಬ ದಿನಗಳಿಂದ ತೋರಿಸ್ಬೇಕು ಅಂತಿದ್ವಿ. ಸೊ ಕಣ್ಣಿನ ಡಾಕ್ಟ್ರ್ ಹತ್ರ ಹೋದ್ವಿ. ಅಲ್ಲಿ ಡಾಕ್ಟ್ರು ಇನ್ನೂ ಬಂದಿರಲಿಲ್ಲ, ವೇಟಿಂಗು ಡಾಕ್ಟ್ರಿಗೋಸ್ಕರ. ಅಣ್ಣನೂ ಕೂಡ ಬಂದಿದ್ರಲ್ಲ, ಅವರು ಕೂಡ ಬರ್ತೀನಿ ಅಂತ ಹೇಳಿ ಬಂದಿದ್ದರು. ಆಮೇಲೆ ಇಲ್ಲೆಲ್ಲ ತೋರಿಸಾದ್ಮೇಲೆ ಸೊ ಕಣ್ಣು ಕೆಂಪಾಗಿತ್ತು. ಹಾಗೆ ಸ್ಪೆಕ್ಟು ಕೂಡ ಬಂದಿದೆ ನನಗೆ. ಅದು ಕಣ್ಣು ಉಜ್ಕೋತಾ ಇರ್ತೀನಿ, ತಲೆ ನೋವ್ತಾ ಇರುತ್ತಲ್ಲ, ಹಾಗಾಗಿ ಸ್ಪೆಕ್ಟ್ ಬಂದಿದೆ ಅಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಯಾವ್ದು ತೊಗೋಬೇಕು ಅಂತ ಹೇಳಿ ಫೈನಲಾಗಿ ನಾನು ಇದು ಸ್ಪೆಕ್ಟ್ ತೊಗೊಂಡೆ. ಸೊ ಮಾಡೋಕ್ಕೆ ಕೊಟ್ಟು ಬಂದಿದ್ದೀವಿ. ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅದು ಸ್ಪೆಕ್ಟ್ ಹಾಕ್ಕೊಂಡು ಅಂತ ಹೇಳಿ ಖಂಡಿತ ತೋರಿಸ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್.